ಸಾಗರದಾಚೆಯ ಬಹು ಸಂಸ್ಕೃತಿಯ ಸುಂದರ ನಾಡು ಕೆನಡಾದ ಹೃದಯ ಭಾಗ ಟೊರೆಂಟೊ. ಸಾವಿರಾರು ಮೈಲುಗಳಷ್ಟು ದೂರದಲ್ಲಿರೋ ಈ ಹಿಮದ ನಾಡಿನಲ್ಲಿ ಕನ್ನಡದ ಕಂಪು ಪಸರಿಸ್ತಾ ಇದೆ. ಟೊರೆಂಟೊದಲ್ಲಿ ಕನ್ನಡಿಗರ ಸಮುದಾಯ ಎಷ್ಟು ದೊಡ್ಡದಾಗಿದೆ, ಅವರು ಇಲ್ಲಿನ ಸಮಾಜದಲ್ಲಿ ಹೇಗೆ ಬೆಸೆದುಕೊಂಡಿದ್ದಾರೆ. ಈ ಬಡಾವಣೆಗಳಲ್ಲಿ ನಡೆದ್ರೆ ಯಾವುದೋ ನಮ್ಮ ಬೆಂಗಳೂರಿನ ಜೆಪಿ ನಗರನೋ ಅಥವಾ ಮೈಸೂರಿನ ವಿಜಯನಗರದಲ್ಲಿ ಓಡಾಡಿದ ಅನುಭವ ಆಗೋದು ಗ್ಯಾರಂಟಿ. ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ಸಾಗರದಾಚೆಯ ಬಹು ಸಂಸ್ಕೃತಿಯ ಸುಂದರ ನಾಡು ಕೆನಡಾದ ಹೃದಯ ಭಾಗ ಟೊರೆಂಟೊ. ಪ್ರಪಂಚದ ನಾನಾ ಮೂಲೆಗಳಿಂದ ಬಂದ ಜನರನ್ನ ತನ್ನ ಒಡಲಲ್ಲಿ ಇಟ್ಕೊಂಡು ಸಲಹುತ್ತಾ ಇರೋ ಈ ಮಹಾನಗರದಲ್ಲಿ ನಮ್ಮ ಕನ್ನಡಿಗರ ಹೆಜ್ಜೆ ಗುರುತುಗಳು ಅತ್ಯಂತ ಆಳವಾಗಿ ಬೇರೂರಿವೆ. ಎಸ್, ಸಾವಿರಾರು ಮೈಲುಗಳಷ್ಟು ದೂರದಲ್ಲಿರೋ ಈ ಹಿಮದ ನಾಡಿನಲ್ಲಿ ಕನ್ನಡದ ಕಂಪು ಪಸರಿಸ್ತಾ ಇದೆ. ಕಾವೇರಿಯಿಂದ ಗೋದಾವರಿಯವರೆಗೆ ಹರಡಿದ್ದ ನಮ್ಮ ನಾಡು ನುಡಿಯ ವೈಭವ ಈಗ ಒಂಟಾರಿಯೋ ಸರೋವರದ ತೀರದಲ್ಲೂ ಸಡಗರದಿಂದ ರಾರಾಜಿಸ್ತಾ ಇದೆ. ಟೊರೆಂಟೊದಲ್ಲಿ ಕನ್ನಡಿಗರ ಸಮುದಾಯ ಎಷ್ಟು ದೊಡ್ಡದಾಗಿದೆ, ಅವರು ಇಲ್ಲಿನ ಸಮಾಜದಲ್ಲಿ ಹೇಗೆ ಬೆಸೆದುಕೊಂಡಿದ್ದಾರೆ, ತಮ್ಮ ವೃತ್ತಿ, ಸಂಸ್ಕೃತಿ ಮತ್ತು ಮುಂದಿನ ಪೀಳಿಗೆಗೆ ಕನ್ನಡವನ್ನು ಉಳಿಸುವಲ್ಲಿ ಅವರ ಶ್ರಮ ಏನು, ಈ ಎಲ್ಲ ಆಸಕ್ತಿಕರ ವಿಚಾರಗಳ ಸುದೀರ್ಘ ಪಯಣವೇ ಈ ವಿಶೇಷ ವಿಡಿಯೋ. ಟೊರೆಂಟೊ ಹಾಗೆ ಅದರ ಸುತ್ತಮುತ್ತಲಿನ ಗ್ರೇಟರ್ ಟೊರೊಂಟೊ ಏರಿಯಾ ಅಂದ್ರೆ GTA ಭಾರತೀಯ ಮೂಲದ ಜನರಿಗೆ ದೊಡ್ಡ ತಾಣ. ಇದರಲ್ಲಿ ಕನ್ನಡಿಗರ ಪಾತ್ರ ತುಂಬಾನೇ ಪ್ರಮುಖವಾಗಿದೆ. 1970 ಮತ್ತು 80ರ ದಶಕದಲ್ಲಿ ಬೆರಳೆಣಿಕೆಯಷ್ಟು ಕನ್ನಡಿಗರು ಶಿಕ್ಷಣ ಮತ್ತು ಉದ್ಯೋಗದ ಅನ್ವೇಷಣೆಯಲ್ಲಿ ಕೆನಡಾಕ್ಕೆ ಕಾಲಿಟ್ರು. ಆದರೆ 2000ರ ದಶಕದ ನಂತರ ಬಂದಂತಹ ಮಾಹಿತಿ ತಂತ್ರಜ್ಞಾನ ಕ್ರಾಂತಿ ಹಾಗೆ ಕೆನಡಾ ಸರ್ಕಾರದ ಉದಾರ ಇಮಿಗ್ರೇಷನ್ ನೀತಿಗಳಿಂದ ಕನ್ನಡಿಗರ ಸಂಖ್ಯೆ ಸರಸರ ಅಂತ ಏರೋದಕ್ಕೆ ಶುರುವಾಯಿತು. ಅಂಕಿ ಅಂಶಗಳ ಪ್ರಕಾರ ಪ್ರಸ್ತುತ ಗ್ರೇಟರ್ ಟೊರೊಂಟೊ ಏರಿಯಾದಲ್ಲೇ ಸುಮಾರು 25,000ಕ್ಕೂ ಹೆಚ್ಚು ಕನ್ನಡಿಗ ಕುಟುಂಬಗಳು ನಿರಂತರವಾಗಿ ವಾಸ ಮಾಡ್ತಾ ಇವೆ. ವಿಶಾಲ ಒಂಟಾರಿಯೋ ಪ್ರಾಂತ್ಯವನ್ನ ಲೆಕ್ಕಕ್ಕೆ ತೆಗೆದುಕೊಂಡ್ರೆ ಈ ಸಂಖ್ಯೆ ಇನ್ನೂ ಜಾಸ್ತಿ. ಇತ್ತೀಚಿನ ವರ್ಷಗಳಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಬೆಂಗಳೂರು, ಮೈಸೂರು, ಮಂಗಳೂರು, ಹುಬ್ಬಳ್ಳಿ ಸೇರಿದ ಹಾಗೆ ರಾಜ್ಯದ ವಿವಿಧ ಭಾಗಗಳಿಂದ ಸಾವಿರಾರು ವಿದ್ಯಾರ್ಥಿಗಳು ಟೊರೆಂಟೊದ ವಿಶ್ವವಿದ್ಯಾನಿಲಯಗಳಿಗೆ ಆಗಮಿಸ್ತಾ ಇದ್ದಾರೆ. ಹೀಗಾಗಿ ಹಿರಿಯ ವಲಸಿಗರು, ಯುವ ವೃತ್ತಿಪರರು ಮತ್ತು ವಿದ್ಯಾರ್ಥಿಗಳು ಸೇರಿದ ಹಾಗೆ ಅತ್ಯಂತ ಜೈವಿಕ ಹಾಗೂ ಕ್ರಿಯಾಶೀಲ ಸಮುದಾಯವಾಗಿ ಕನ್ನಡಿಗರು ಇಲ್ಲಿ ಬೆಳೀತಾ ಇದ್ದಾರೆ. ವಿಶೇಷವಾಗಿ ಮಿಸ್ಸಿಸಾಗಾ, ಬ್ರಾಂಪ್ಟನ್, ಓಕ್ವಿಲ್ ಮತ್ತು ಮಿಲ್ಟನ್ ಪ್ರದೇಶಗಳಲ್ಲಿ ಕನ್ನಡಿಗರ ಸಾಂದ್ರತೆ ಜಾಸ್ತಿ ಇದೆ. ಈ ಬಡಾವಣೆಗಳಲ್ಲಿ ನಡೆದ್ರೆ ಯಾವುದೋ ನಮ್ಮ ಬೆಂಗಳೂರಿನ ಜೆಪಿ ನಗರನೋ ಅಥವಾ ಮೈಸೂರಿನ ವಿಜಯನಗರದಲ್ಲಿ ಓಡಾಡಿದ ಅನುಭವ ಆಗೋದು ಗ್ಯಾರಂಟಿ. ಟೊರೆಂಟೊದಲ್ಲಿರುವಂತಹ ಕನ್ನಡಿಗರು ಕೇವಲ ಸಂಖ್ಯೆಯಲ್ಲಿ ಮಾತ್ರ ಅಲ್ಲ, ತಮ್ಮ ಕೌಶಲ್ಯ ಮತ್ತು ಜ್ಞಾನದಿಂದಲೂ ಕೆನಡಾದ ಆರ್ಥಿಕತೆಗೆ ಭದ್ರ ಬುನಾದಿ ಹಾಕಿದ್ದಾರೆ. ಟೊರೆಂಟೊ ಇಂದು ಉತ್ತರ ಅಮೆರಿಕದ ಪ್ರಮುಖ ಟೆಕ್ ಹಬ್ಗಳಲ್ಲಿ ಒಂದಾಗಿದೆ. ಅಮೆಜಾನ್, ಮೈಕ್ರೋಸಾಫ್ಟ್, ಗೂಗಲ್ ಮತ್ತು ಕೆನಡಾದ ಪ್ರಮುಖ ಬ್ಯಾಂಕಿಂಗ್ ರಂಗದಲ್ಲಿ ಸಾವಿರಾರು ಕನ್ನಡಿಗ ಸಾಫ್ಟ್ವೇರ್ ಇಂಜಿನಿಯರ್ಗಳು, ಡೇಟಾ ಸೈಂಟಿಸ್ಟ್ಗಳು ಮತ್ತು ಸಾಫ್ಟ್ವೇರ್ ಆರ್ಕಿಟೆಕ್ಟ್ಗಳಾಗಿ ಉನ್ನತ ಹುದ್ದೆಯಲ್ಲಿದ್ದಾರೆ. ಇನ್ನು ಆರೋಗ್ಯ ಹಾಗೆ ವೈದ್ಯಕೀಯ ರಂಗದ ವಿಚಾರಕ್ಕೆ ಬರೋದಾದ್ರೆ ಟೊರೆಂಟೊದ ವಿಶ್ವ ಪ್ರಸಿದ್ಧ ಯೂನಿವರ್ಸಿಟಿ ಹೆಲ್ತ್ ನೆಟ್ವರ್ಕ್ ಹಾಗೂ ಮೌಂಟ್ ಸಿನಾಯ್ ಆಸ್ಪತ್ರೆಗಳಲ್ಲಿ ಕನ್ನಡಿಗ ವೈದ್ಯರು, ಸಂಶೋಧಕರು ಮತ್ತು ಶುಶ್ರೂಷಕರು ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕ್ಯಾನ್ಸರ್ ಸಂಶೋಧನೆ ಹಾಗೆ ಬಯೋಟೆಕ್ನಾಲಜಿ ರಂಗದಲ್ಲಿ ಅನೇಕ ಕನ್ನಡಿಗ ವಿಜ್ಞಾನಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ. ಇನ್ನು ಶೈಕ್ಷಣಿಕ ಹಾಗೆ ಸಾರ್ವಜನಿಕ ಕ್ಷೇತ್ರ ಅಂತ ಬಂದಾಗ ಯೂನಿವರ್ಸಿಟಿ ಆಫ್ ಟೊರೆಂಟೊ ಹಾಗೆ ಯಾರ್ಕ್ ಯೂನಿವರ್ಸಿಟಿಗಳಲ್ಲಿ ಪ್ರೊಫೆಸರ್ಗಳಾಗಿ ಕನ್ನಡಿಗರು ಬೋಧಿಸ್ತಾ ಇದ್ದಾರೆ. ಇನ್ನು ಉದ್ಯಮ ರಂಗದಲ್ಲಿ ತಮ್ಮದೇ ಆದ ಕನ್ಸಲ್ಟಿಂಗ್ ಸಂಸ್ಥೆಗಳು, ರಿಯಲ್ ಎಸ್ಟೇಟ್ ಹಾಗೆ ದಕ್ಷಿಣ ಭಾರತೀಯ ಶೈಲಿಯ ಉಪಹಾರ ಗೃಹಗಳನ್ನು ನಡೆಸೋ ಮೂಲಕ ಕನ್ನಡಿಗರು ಉದ್ಯಮಶೀಲರಾಗಿ ಕೂಡ ಹೊರಹೊಮ್ತಾ ಇದ್ದಾರೆ. ಕೆನಡಾದ ಕಠಿಣ ಹವಾಮಾನ ಹಾಗೆ ಸಂಸ್ಕೃತಿಗೆ ಬೇಗ ಹೊಂದಿಕೊಳ್ಳೋ ಪ್ರೀತಿಯಿಂದ ಎಲ್ಲರನ್ನೂ ಗೌರವಿಸೋ ಕನ್ನಡಿಗರ ಸ್ವಭಾವ ಅವರಿಗೆ ಇಲ್ಲಿನ ಕಾರ್ಪೊರೇಟ್ ಜಗತ್ತಿನಲ್ಲಿ ಅತ್ಯುತ್ತಮ ಗೌರವವನ್ನು ತಂದುಕೊಡ್ತಾ ಇದೆ. ಊರು ಬಿಟ್ಟು ದೂರದಲ್ಲಿದ್ರೂ ತಾಯ್ನಾಡಿನ ಸಂಸ್ಕೃತಿಯನ್ನ ಎದೆಯೊಳಗಿಟ್ಕೊಂಡು ಬಾಳೋದು ಕನ್ನಡಿಗರ ನೈಸರ್ಗಿಕ ಗುಣ ಅಲ್ವಾ? ಇದಕ್ಕೆ ಜೀವ ತುಂಬ್ತಾ ಇರೋದು ಟೊರೆಂಟೊದಲ್ಲಿರೋ ಪ್ರಮುಖ ಸಾಂಸ್ಕೃತಿಕ ಸಂಘಟನೆಗಳು. ಟೊರೆಂಟೊ ಕನ್ನಡ ಸಂಘದ ಬಗ್ಗೆ ಮೊದಲು ಹೇಳೋದಾದ್ರೆ, ಕೆನಡಾದ ಅತ್ಯಂತ ಹಳೆಯ ಮತ್ತು ಪ್ರತಿಷ್ಠಿತ ಕನ್ನಡ ಸಂಘಟನೆಗಳಲ್ಲಿ ಟೊರೆಂಟೊ ಕನ್ನಡ ಸಂಘ ಪ್ರಮುಖವಾದ್ದು. ದಶಕಗಳಿಂದಲೂ ಕ್ರಿಯಾಶೀಲವಾಗಿರುವಂತಹ ಈ ಸಂಸ್ಥೆ ಕೆನಡಾದಲ್ಲಿ ಕನ್ನಡತನದ ವಿಳಾಸವಾಗಿದೆ.
ಕೆನಡಾ ಕನ್ನಡ ಕೂಟಗಳು ಹಾಗೆ ಪ್ರಾದೇಶಿಕ ಬಳಗಗಳು ಕೂಡ ಇಲ್ಲಿವೆ. ಟೊರೆಂಟೊ ಕನ್ನಡ ಸಂಘದ ಜೊತೆಗೇನೆ ಕನ್ನಡ ಕಲಾ ಪರಿಷತ್, ಕೆನಡಾ ಕನ್ನಡ ಕುಟುಂಬ ಸೇರಿದ ಹಾಗೆ ಹಲವು ಸಣ್ಣ ಮತ್ತು ದೊಡ್ಡ ಬಳಗಗಳು ಆಕ್ಟಿವ್ ಆಗಿವೆ. ಈ ಸಂಘಗಳು ವರ್ಷ ಪೂರ್ತಿ ಅನೇಕ ಸಾಂಸ್ಕೃತಿಕ ಹಬ್ಬಗಳನ್ನು ಆಯೋಜಿಸುತ್ತವೆ. ಯುಗಾದಿ ಹಬ್ಬ, ಹೊಸ ವರ್ಷದ ಸಂಭ್ರಮ ಅಂತೂ ಮಿಸ್ ಆಗೋದೇ ಇಲ್ಲ. ಸಾಂಪ್ರದಾಯಿಕ ಉಡುಪು ಧರಿಸಿ ಒಬ್ಬಟ್ಟು, ಬೇವು ಬೆಲ್ಲ ಹಂಚಿ ಆಚರಿಸ್ತಾ ಖುಷಿ ಪಡ್ತಾರೆ. ಇನ್ನು ನವೆಂಬರ್ ತಿಂಗಳು ಬಂತು ಅಂದರೆ ಸಾಕು, ಅದ್ಧೂರಿಯಾಗಿ ನಡೆಯುವಂತಹ ಕನ್ನಡ ರಾಜ್ಯೋತ್ಸವದಲ್ಲಿ ಕರ್ನಾಟಕದ ಕಲೆ, ಜಾನಪದ ನೃತ್ಯ ಮತ್ತು ರಂಗಭೂಮಿ ಪ್ರದರ್ಶನಗಳು ಕಣ್ಮನ ಸೆಳೆಯುತ್ತೆ. ಇನ್ನು ನೂರಾರು ಕುಟುಂಬಗಳು ಒಂದ್ ಕಡೆ ಸೇರ್ಕೊಂಡು ಒಟ್ಟಾಗಿ ಆಚರಿಸೋ ಹಬ್ಬಗಳು ಇಲ್ಲಿನ ಭಾರತೀಯ ಸಮುದಾಯಕ್ಕೆ ಮನೆ ಮಂದಿಯ ಭಾವನೆಯನ್ನೇ ಕೊಡುತ್ತೆ. ಗಣೇಶ ಚತುರ್ಥಿ ಆಗಿರ್ಬೋದು, ದೀಪಾವಳಿ ಆಚರಣೆ ಆಗಿರ್ಬೋದು, ಹೀಗೆ ನಮ್ಮ ಸಂಸ್ಕೃತಿ, ಹಬ್ಬ, ಆಚರಣೆಗಳೆಲ್ಲವನ್ನು ಕೂಡ ಕೆನಡಾದಲ್ಲಿದ್ಕೊಂಡು ಜೀವಂತವಾಗಿರಿಸಿದ್ದಾರೆ ಅಲ್ಲಿನ ಕನ್ನಡಿಗರು. ಈ ಸಂಘಟನೆಗಳು ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಕೆನಡಾಕ್ಕೆ ಹೊಸದಾಗಿ ಬರೋ ವಿದ್ಯಾರ್ಥಿಗಳಿಗೆ, ಕೆಲಸ ಅರಸಿ ಬರೋ ಯುವಕರಿಗೆ ಹಾಗೆ ಹಿರಿಯ ನಾಗರಿಕರಿಗೆ ಮಾರ್ಗದರ್ಶನ ನೀಡೋ ಆಸರೆಯಾಗಿ ಕೂಡ ಕೆಲಸ ಮಾಡ್ತಾ ಇವೆ. ವಿದೇಶದಲ್ಲಿದ್ದಾಗ ಅತಿ ದೊಡ್ಡ ಸವಾಲು ಅಂತಂದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಮಾತೃಭಾಷೆಯನ್ನ ಕಲಿಸೋದು. ಆದರೆ ಟೊರೆಂಟೋದ ಕನ್ನಡಿಗರು ಈ ಸವಾಲನ್ನು ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸಿದ್ದಾರೆ. ಅದರಲ್ಲಿ ಪ್ರಮುಖ ಸವಾಲುಗಳು ಜೊತೆಗೆ ಅಲ್ಲಿನ ರಿಯಾಲಿಟಿ ಬಗ್ಗೆ ಮಾತನಾಡಲೇಬೇಕು. ಅಲ್ಲಿನ ವೆದರ್ ಬಗ್ಗೆ, ಅಲ್ಲಂತೂ ತುಂಬಾನೇ ಚಳಿಗಾಲ. ವರ್ಷದ 4ರಿಂದ 5 ತಿಂಗಳು ಹೆಚ್ಚು ಹಿಮಪಾತ ಆಗ್ತಾ ಇರುತ್ತೆ. 15 ಡಿಗ್ರಿ ಸೆಲ್ಸಿಯಸ್ನಿಂದ 30 ಡಿಗ್ರಿ ಸೆಲ್ಸಿಯಸ್ ತನಕ ಅಲ್ಲಿ ಚಳಿ ಇರುತ್ತೆ. ಇನ್ನು ಸೂರ್ಯನ ಬೆಳಕು ಕಮ್ಮಿ ಇರೋದ್ರಿಂದ ಪ್ರಾರಂಭಿಕ ದಿನಗಳಲ್ಲಿ ಮಾನಸಿಕವಾಗಿ ಸೀಸನಲ್ ಡಿಪ್ರೆಷನ್ ಅನ್ನೋ ರೀತಿಯಲ್ಲಿ ಅದನ್ನು ಫೇಸ್ ಮಾಡಬೇಕಾಗತ್ತೆ. ಅದು ಸಾಮಾನ್ಯ ಅನಿಸ್ಕೊಳ್ತಾ ಇದೆ. ಇನ್ನು ಅತಿಯಾದ ಜೀವನ ವೆಚ್ಚ ಹಾಗೆ ವಸತಿ ಸಮಸ್ಯೆ ಕೂಡ ಇದ್ದೇ ಇದೆ. ಇತ್ತೀಚಿನ ವರ್ಷಗಳಲ್ಲಿ ಮನೆ ಬಾಡಿಗೆ ಮತ್ತೆ ಮನೆಗಳ ಬೆಲೆ ತುಂಬಾ ಏರಿಕೆಯಾಗಿದೆ. ಮನೆ ಬಾಡಿಗೆ, ದಿನಸಿ ಹಾಗೆ ಇನ್ಶೂರೆನ್ಸ್ ವೆಚ್ಚಗಳು ಹೆಚ್ಚಾಗಿರೋದ್ರಿಂದ ಆರಂಭಿಕ ಹಂತದಲ್ಲಿ ಹಣ ಉಳಿತಾಯ ಮಾಡೋದು ಒಂದು ರೀತಿ ಚಾಲೆಂಜ್ ಅಂತ ಹೇಳ್ಬೋದು. ಇನ್ನು ಉದ್ಯೋಗ ಮಾರುಕಟ್ಟೆ ಹಾಗೆ ಕೆನಡಿಯನ್ ಅನುಭವ ಅನ್ನೋ ವಿಚಾರಕ್ಕೆ ಬಂದರೆ, ಭಾರತದಲ್ಲಿ ಎಷ್ಟೇ ಅನುಭವ ಇದ್ರೂ ಕೆನಡಾಕ್ಕೆ ಬಂದ ತಕ್ಷಣ ಅರ್ಹತೆಗೆ ತಕ್ಕ ಕೆಲಸ ಸಿಗೋದು ಈಸಿ ಅಲ್ಲ. ಸ್ಥಳೀಯ ಉದ್ಯೋಗ ಮಾರುಕಟ್ಟೆಗೆ ಹೊಂದ್ಕೊಳ್ಳೋದಕ್ಕೆ ನೆಟ್ವರ್ಕಿಂಗ್ ಹಾಗೆ ಕೆಲವು ತರಬೇತಿ ಕೋರ್ಸ್ಗಳನ್ನು ಮಾಡೋದು ಅತ್ಯಗತ್ಯವಾಗಿರುತ್ತೆ. ಇನ್ನು ಆರೋಗ್ಯ ಸೇವೆಯಲ್ಲಿ ಒಂದಷ್ಟು ಚೇಂಜಸ್ ಇದ್ದೇ ಇರುತ್ತೆ. ಯಾಕಂದರೆ ಉಚಿತ ವೈದ್ಯಕೀಯ ಸೇವೆ ಇದ್ರೂ ಸ್ಪೆಷಲಿಸ್ಟ್ ವೈದ್ಯರನ್ನು ಭೇಟಿಯಾಗಬೇಕು ಅಥವಾ ಪ್ರಮುಖ ಶಸ್ತ್ರಚಿಕಿತ್ಸೆಗಳಿಗೆ ತಿಂಗಳಾನುಗಟ್ಟಲೆ ಕಾಯಬೇಕಾದಂಥ ಪರಿಸ್ಥಿತಿ ಅಂತೂ ಇದೆ. ಕುಟುಂಬದಿಂದ ದೂರ ಇರೋ ಭಾವನೆ ಅಂತೂ ಯಾವಾಗಲೂ ಕಾಡ್ತಾ ಇರುತ್ತೆ. ಭಾರತದಲ್ಲಿರೋ ಪೋಷಕರು ಹಾಗೆ ಬಂಧುಗಳಿಂದ ಸಾವಿರಾರು ಮೈಲಿ ದೂರ ಇರೋದು, ತುರ್ತು ಸಮಯದಲ್ಲಿ ತಕ್ಷಣ ತಾಯ್ನಾಡಿಗೆ ಬರೋದಕ್ಕಾಗದೇ ಇರೋದು ಭಾವನಾತ್ಮಕವಾಗಿ ಒಂದಷ್ಟು ಕಷ್ಟ ಆಗೇ ಆಗುತ್ತೆ. ಸೊ ಕೆನಡಾದಲ್ಲಿ ನೆಲೆಸಿರೋ ಕನ್ನಡಿಗರು ಕಠಿಣ ಪರಿಶ್ರಮ, ಸಹಿಷ್ಣುತೆಯಿಂದ ಉತ್ತಮ ಜೀವನ ಮಟ್ಟವನ್ನು ಕಂಡುಕೊಂಡಿದ್ದಾರೆ. ಆರಂಭಿಕವಾಗಿ 1-2 ವರ್ಷಗಳು ಶೀತದ ಹವಾಮಾನ, ಕೆಲಸದ ಹುಡುಕಾಟ, ಜೀವನ ವೆಚ್ಚಕ್ಕೆ ಹೊಂದಿಕೊಳ್ಳೋದಕ್ಕೆ ಸವಾಲು ಅನ್ನಿಸ್ಕೊಂಡ್ರೂ ಒಮ್ಮೆ ಸ್ಥಿರತೆ ಕಂಡುಕೊಂಡ ಮೇಲಂತೂ ಕೆನಡಾದ ಸುರಕ್ಷಿತ ವಾತಾವರಣ, ಭವಿಷ್ಯದ ಭದ್ರತೆ ಹಾಗೆ ಬೆಂಬಲ ಕೊಡೋ ಕನ್ನಡಿಗರ ಬಳಗ ಅವರ ಜೀವನವನ್ನು ಸುಖವನ್ನಾಗಿಸ್ತಾ ಇದೆ. ಸೊ ಕನ್ನಡ ಕಲಿ ಹಾಗೂ ವಾರಾಂತ್ಯದ ಶಾಲೆಗಳು ಅಲ್ಲಿ ನಡೆಯುತ್ತೆ. ಇಲ್ಲಿನ ಕನ್ನಡ ಸಂಘಗಳು ವಾರಾಂತ್ಯಗಳಲ್ಲಿ ಕನ್ನಡ ಶಾಲೆಗಳನ್ನು ಮಾಡಿಕೊಂಡು ಕೆನಡಾದಲ್ಲಿ ಹುಟ್ಟಿ ಬೆಳೀತಾ ಇರೋ ಮಕ್ಕಳಿಗೆ ಕನ್ನಡ ಅಕ್ಷರ ಅಭ್ಯಾಸ, ವಚನಗಳು, ದಾಸರ ಪದಗಳು ಹಾಗೆ ಕರ್ನಾಟಕದ ಇತಿಹಾಸವನ್ನು ಅತ್ಯಂತ ಆಸಕ್ತಿದಾಯಕವಾಗಿ ಕಲಿಸ್ತಾ ಇದ್ದಾರೆ. ಪ್ರತಿ ವರ್ಷ ನೂರಾರು ಮಕ್ಕಳು ಕನ್ನಡ ಪರೀಕ್ಷೆಗಳನ್ನು ಬರೆದು ಉತ್ತೀರ್ಣರಾಗ್ತಾ ಇರೋದೇ ಹೆಮ್ಮೆಯ ಸಂಗತಿ. ಇನ್ನು ಕನ್ನಡ ಸಿನಿಮಾಗಳು ಹಾಗೆ ಕಲಾ ಪ್ರದರ್ಶನಗಳು ಮಿಸ್ ಆಗೋದೇ ಇಲ್ಲ. ಒಂದು ಕಾಲದಲ್ಲಿ ಕನ್ನಡ ಸಿನಿಮಾಗಳನ್ನು ವಿದೇಶದಲ್ಲಿ ನೋಡೋದು ಕನಸಾಗ್ಬಿಟ್ಟಿತ್ತು. ಆದರೆ ಈಗ ಟೊರೆಂಟೋದ ಸಿಟಿ ಫ್ಲೆಕ್ಸ್ನಂತಹ ಪ್ರಮುಖ ಚಿತ್ರಮಂದಿರಗಳಲ್ಲೇ ಪ್ರಮುಖ ಕನ್ನಡ ಸಿನಿಮಾಗಳು ಭಾರತದಲ್ಲಿ ಬಿಡುಗಡೆಯಾದ ದಿನವೇ ತೆರೆ ಕಾಣುತ್ತೆ. ಅಷ್ಟೇ ಅಲ್ಲ, ಕರ್ನಾಟಕದ ಪ್ರಸಿದ್ಧ ನಾಟಕ ತಂಡಗಳು, ಯಕ್ಷಗಾನ ಕಲಾವಿದರು, ಸುಗಮ ಸಂಗೀತ ಗಾಯಕರು ಹಾಗೆ ಹಾಸ್ಯ ಕಲಾವಿದರು ಟೊರೆಂಟೋಗೆ ಭೇಟಿ ಕೊಟ್ಟು ತಮ್ಮ ಪ್ರದರ್ಶನ ಕೊಡ್ತಾ ಇದ್ದಾರೆ. ಯಕ್ಷಗಾನದ ಹೆಜ್ಜೆಗಳು ಮತ್ತು ರಂಗಭೂಮಿಯ ಕಸಿ ಇಲ್ಲೂ ಜೀವಂತವಾಗಿದೆ. ಮನೆಯಿಂದ ಸಾವಿರಾರು ಕಿಲೋಮೀಟರ್ ದೂರದಲ್ಲಿದ್ದರೂ -20 ಡಿಗ್ರಿ ಚಳಿಯಲ್ಲೂ ಕನ್ನಡಿಗರ ಹೃದಯದಲ್ಲಿ ಮಾತೃಭಾಷೆಯ ಬಿಸಿ ಭದ್ರವಾಗಿದೆ. ಟೊರೆಂಟೋದ ಕನ್ನಡಿಗರು ಕೆನಡಾದ ಸಮಾಜಕ್ಕೆ ತಮ್ಮ ನಿಸ್ಸೀಮ ಕೊಡುಗೆ ಕೊಡ್ತಾ ಅದೇ ಸಮಯದಲ್ಲಿ ತಮ್ಮ ಮೂಲ ಬೆಳೆಸಿದ ಸಂಸ್ಕೃತಿ ಮತ್ತು ಪರಂಪರೆಯನ್ನ ಮುಂದಿನ ಪೀಳಿಗೆಗೆ ಧಾರೆ ಎರಿತಾ ಇದ್ದಾರೆ. ಅವರು ಕೆನಡಾದ ಪ್ರಜೆಗಳಾಗಿರಬಹುದು, ಆದರೆ ಅವರ ಉಸಿರಿನಲ್ಲಿ, ಮಾತುಗಳಲ್ಲಿ ಮತ್ತು ಸಂಸ್ಕೃತಿಯಲ್ಲಿ ಕನ್ನಡದ ಮಣ್ಣಿನ ವಾಸನೆ ಸದಾ ಜೀವಂತ. ಹಿಮದ ಹನಿಯ ಮಧ್ಯೆಯೂ ಕನ್ನಡ ಎನೆ ಕುಣಿದಾಡುವುದೆನ್ನೆದೆ, ಕನ್ನಡ ಎನೆ ಕಿವಿ ನಿಮಿರುವುದು ಅನ್ನೋ ಕವಿವಾಣಿಯನ್ನ
ಪ್ರತ್ಯಕ್ಷವಾಗಿ ಸಾಬೀತುಪಡಿಸ್ತಾ ಇರೋ ಟೊರೆಂಟೋದ ಸಮಸ್ತ ಕನ್ನಡಿಗರಿಗೆ ನಮ್ಮದೊಂದು ಸಲ್ಯೂಟ್. ಇದು ಟೊರೆಂಟೋದಲ್ಲಿ ಅರಳಿರೋ ಕಿರು ಕರ್ನಾಟಕದ ಕಥೆ. ಹೇಗನಿಸ್ತು? ನಿಮ್ಮ ಉತ್ತರವನ್ನ ಕಾಮೆಂಟ್ನಲ್ಲಿ ತಿಳಿಸಿ. ನಮಸ್ಕಾರ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.